ಕಾಲರ್ ಹಿಡಿದ್ರು, ಬಂದ ತಕ್ಷಣನೇ ಒಂದು ಕಟ್ಟಿಗೆ ತೊಗೊಂಡು ತಲೆಗೆ ಹೊಡೆದ್ರು. ಓಕೆ, ತಲೆಗೆ ಹೊಡೆದ ತಕ್ಷಣ ರಕ್ತ ಬರ ಸ್ಟಾರ್ಟ್ ಆಯ್ತು. ನನ್ಗೆ ಏನೋ ಹೊಡಿತಿದ್ರು ಅಂತ ಗೊತ್ತಿಲ್ಲ ಮ್ಯಾಟ್ರು. ನಾನು ಕೈ ಜೋಡಿಸ್ತಾ ಇದ್ದೀನಿ, ಅಣ್ಣ ನಂಗೆ ಮ್ಯಾಟ್ರೇ ಗೊತ್ತಿಲ್ಲ, ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಕೊಡಿ, ನಾನೇ ನಿಮ್ಮ ಹತ್ರ ಹೇಳ್ತೀನಿ, ನಂಗೆ ಏನು ಅಂತಾನೆ ಗೊತ್ತಿಲ್ಲ, ನಮ್ಮ ಅಮ್ಮನ ದೇವ್ರ ತಲೆಗೆ ರಕ್ತ ಬಂತ. ನನ್ ಗುರು ಜನ ಏನಕ್ಕೆ ಸೇರವ್ರೆ, ನಂಗೆ ಅಲ್ಲಿವರೆಗೂ ಮ್ಯಾಟ್ರೇ ಗೊತ್ತಿಲ್ಲ. ಹೊರಗಡೆ ಬಂದ್ವಿ ಸರ್, ಹೊರಗಡೆ ಬಂದ ತಕ್ಷಣ ಈ ಕಡೆ ಬರಕ್ ಹೋಗ್ಬೇಡ ಮಗಡಿ, ಈ ಕಡೆ ಹೊಡೆದಾಗ್ಬಿಡ್ತೀವಿ ಅಂತ ಏನೋ ಕೆಂಪಣ್ಣಂಗ್ ಅಂದ್ರು. ನಾವು ಇರೋದು ಬೆಂಗಳೂರು ಇರ್ತೀವಿ ಸರ್, ನೈಟು MG ರೋಡಿಗೆ ಹೋಗಿ ಪಾರ್ಟಿ ಮಾಡ್ತೀವಿ, ಪಾರ್ಟಿ ಮಾಡಿಲ್ಲ ಅಂತಲ್ಲ, MG ರೋಡಿಗೆ ಹೋಗಿ ಪಾರ್ಟಿ ಮಾಡ್ತೀವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಇವಾಗ ನಂಗೆ ರವಿ ಮಂಡ್ಯ ಎಲ್ಲ ಮೊದ್ಲಿಂದ ಪರಿಚಯ, ಈ ಕೆಂಪಣ್ಣ ನಂಗೆ ಅಷ್ಟು ಪರಿಚಯ ಇಲ್ಲ. ನಾವು ಯಾಕಂದ್ರೆ ಶಾರ್ಟ್ ಫಿಲ್ಮ್ ಜೊತೆಗೆ ಮಾಡಿದ್ವಿ, ಎಲ್ಲ ಮಾಡಿದೀವಿ. ಅವರು ಏನ್ ಮಾಡಿದ್ರು, ಮಾಗಡಿಲಿ ಪೊಲೀಸ್ ಸ್ಟೇಷನ್ ಎಲ್ಲ ಪರಿಚಯ ಇರೋರು ಅವರೇ, ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ ಅಂದ್ರು. ರವಿ ಮಂಡ್ಯ ಅಣ್ಣನೇ ಆಗ್ಲಿ ನಂಗೆ ಒಂದು ಹುಡುಗಿ ಕೇಸ್ ಈ ತರ, ಅವ್ರು ಬೆಳಗ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ದೇವಸ್ಥಾನಕ್ಕೆ ಬಂದವ್ರಂತೆ. ಆ ವಿಚಾರನೂ ಕೂಡ ನನ್ನ ಹತ್ರ ಡಿಸ್ಕಸ್ ಮಾಡಿಲ್ಲ ಅವರು. ನಾನು ಏರ್ಪೋರ್ಟ್ಸ್ ಹಾಕೊಂಡು ಎಡಿಟ್ ಮಾಡ್ತಾ ಕೂತಿದ್ದೆ. ಇನ್ ಕೇಸ್ ಏರ್ಪೋರ್ಟ್ಸ್ ತೆಗೆದು ಅಲ್ಲಿ ಏನೋ ವಿಚಾರ ಅಂತ ಕೇಳಿದ್ರೆ ಅಲ್ಲಿ ಗೊತ್ತಾಗದೆ ನನಗೆ ಏನೋ ಮೋಸ್ಟ್ಲಿ ಈ ಥರನ ಅಂತ. ಸಿಕ್ಕಾಕೊಂಬಿದ್ದಾಗ ಕೆಂಪಣ್ಣ ಹೊಡಿತವ್ರೆ, ಏನೋ ಹೊಡಿತವ್ರೆ ಅಂತ ಗೊತ್ತಿಲ್ಲ ನಂಗೆ. ಅವನಿಗೆ ಹೊಡೆದವರು ನನಗೆ ಹಿಂಗೆ ಪಾಸ್ ನಂಗೆ ಯಾರೋ ಒಂದು 2-3 ಜನ ಬಂದರು, ಪಾಸ್ ಆಗ್ರಿ ಇಲ್ಲಿಂದ, ಪಾಸ್ ಆಗ್ರಿ ಏನೂ ಇಲ್ಲ, ನಿಮ್ಮ ತಪ್ಪಿಲ್ಲ, ನೀವು ಯಾಕೆ ಇವ್ರ ಜೊತೆ ಬಂದಿರಾ ಅಂತಂದ್ರು. ನಾವೇನು ಗಂಡಸರಲ್ವಾ, ನಮ್ಮ ಅಪ್ಪ ನಮ್ಗೆ ಗಂಡಸಂತ ಹುಡ್ಸಿಲ್ವಾ. ಬಟ್ ಆ ಸಡನ್ ಆಗಿ ಒಂದು ಗುಂಪು ಬಂದಾಗ ನಾನೇನು ಮಾಡೋಕ್ಕಾಗಲ್ಲ ಸರ್. ಒಂದು 10 ಜನ 15 ಜನ ಬಂದಾಗ ನಾನೇನು ಬಾಡಿ ಬಿಲ್ಡರ್ ಸರ್, ನಾನು ರೋಮನ್ ಅವ್ರಿಗೆ ಹೊಡೆಯೋಕೆ ಇಲ್ಲ. ಶರಣ್ ಸರ್, ಈಗ ಇಷ್ಟೆಲ್ಲ ಒಳ್ಳೆ ಹೆಸರು ಮಾಡಿದ್ರಿ, ಇಷ್ಟೆಲ್ಲ ಜನಗಳು ನಿಮ್ಮನ್ನ ಎಲ್ಲೇ ಹೋದ್ರು ಗುರುತಿಸ್ತಾರೆ, ಸೆಲ್ಫಿ ತಗೊಳ್ತಾರೆ. ನಿಮಗೂ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೊಂದು ಜೀವನ ಕಟ್ಕೊಟ್ಟಿದೆ. ಸೊ ಇತ್ತೀಚೆಗೆ ನಡೆದಂತ ನಿಮ್ಮ ಘಟನೆ ಇರ್ಬೋದು, 31st ಆದಂತಹ ಘಟನೆ, ಎಲ್ಲೋ ಒಂದ್ ಕಡೆ ಪಾರ್ಟಿಗೆ ಹೋಗ್ತೀರಿ, ಯಾವ್ದೋ ಹೋಗಿಲ್ಲ ಸರ್. ಅಲ್ಲ, ಈ ತರ ನಮಗ್ ಗೊತ್ತಿರೋಂಥದ್ದು ನಾನು ಕೇಳ್ತಿದ್ದೀನಿ. ಎಲ್ಲ ಒಂದ್ ಕಡೆ ಹೋಗ್ತೀರಿ, ಎಲ್ಲ ಜೊತೆಲಿ ಹೋಗ್ತೀರಿ, ಯಾವ್ದೋ ಒಂದು ಹುಡುಗಿನ ಅಪಹರಣ ಮಾಡಕ್ಕೆ ಪ್ರಯತ್ನ ಪಟ್ಟಿರ್ತೀರ, ಏನಾಯ್ತು ಘಟನೆ? ಇದಕ್ಕೆಲ್ಲ ನಾನು ಹೇಳ್ತೀನಿ ಸರ್, ಕ್ಲಾರಿಟಿ ಕೊಡ್ತೀನಿ. ನಾವು ಇರೋದು ಬೆಂಗಳೂರು ಇರ್ತೀವಿ ಸರ್, ನೈಟು MG ರೋಡಿಗೆ ಹೋಗಿ ಪಾರ್ಟಿ ಮಾಡ್ತೀವಿ, ಪಾರ್ಟಿ ಮಾಡಿಲ್ಲ ಅಂತಲ್ಲ, MG ರೋಡಿಗೆ ಹೋಗಿ ಪಾರ್ಟಿ ಮಾಡ್ತೀವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಬಂದು ನಾವು ಮಲ್ಕೊಂಡಿರ್ತೀವಿ ರೂಮಲ್ಲಿ. ಬೆಳಗ್ಗೆ ಎದ್ದು ಒಂದು ಪ್ರಮೋಷನ್ ಸರ್ ಅದು, ಮತ್ತೆ ನಾವು ದೇವ್ರ ದರ್ಶನಕ್ಕೆ ಹೋಗಿದ್ದಂತ ಅಲ್ಲೂ ಸುಳ್ಳು ಹೇಳಲ್ಲ ನಾನು. ಒಂದು ದೇವ್ರದೇ ಒಂದು ಪ್ರಮೋಷನ್ ಇತ್ತು. ನಾವು ಮಂಜುನಾಥ್ KR ಪೇಟೆ, ನಮ್ಮ ಇನ್ನೊಬ್ರು ದೇವಸ್ಥಾನ ಪ್ರಮೋಷನ್. ಹೌದು, ಖಂಡಿತ. ಯಾವ ದೇವಸ್ಥಾನ ಅದು? ಬಿದಿನಿಗೆರೆ ಆಂಜನೇಯ. ಎಸ್, ಅದೇ ಸರ್, ಅದು ಅಲ್ಲಿ ಹೋಗಿದ್ವಿ. ಹೋದಾಗ ಬೆಳಗ್ಗೆ ನಾನೊಂದು 10 ಗಂಟೆ ಇಲ್ಲಿಂದ ಬಿಟ್ಟು ಅಲ್ಲಿ ಹೋಗಿ ಎಲ್ಲ ಪ್ರಮೋಷನ್ ಎಲ್ಲ ಕ್ಲಿಪ್ಸ್ ತಗೊಂಡು ದೇವ್ರ ದರ್ಶನ ಮಾಡಿ ಊಟ ಗೀಟ ಎಲ್ಲ ಪ್ರಸಾದ ತಗೊಂಡು ಅಲ್ಲಿ ರವಿ ಮಂಡ್ಯ ಕೆಂಪಣ್ಣ ಎಲ್ಲ ಬಂದು ಜಾಯ್ನ್ ಆದ್ರು. ಇವಾಗ ನಂಗೆ ರವಿ ಮಂಡ್ಯ ಎಲ್ಲ ಮೊದ್ಲಿಂದ ಪರಿಚಯ, ಈ ಕೆಂಪಣ್ಣ ನಂಗೆ ಅಷ್ಟು ಪರಿಚಯ ಇಲ್ಲ. ನಾವು ಯಾಕಂದ್ರೆ ಶಾರ್ಟ್ ಫಿಲ್ಮ್ ಜೊತೆಗೆ ಮಾಡಿದ್ವಿ, ಎಲ್ಲ ಮಾಡಿದೀವಿ. ಬಂದ್ರು ಎಲ್ಲ ಮಾತಾಡ್ಸ್ಕೊಂಡ್ವಿ, ಜೊತೆಲಿ ಹೋಗೋಣ ಅಂತ ಏನ್ ಮಾಡಿದ್ವಿ, 2 ಕಾರಲ್ಲಿ ಜೊತೆಲೆ ಬರ್ತಾ ಇದ್ವಿ. ಒಂದು ಕಾರಲ್ಲಿ ನಾವು, ನಮ್ಮ ಮಂಜುನಾಥ್ ಅವರು, ನಮ್ಮ ಫ್ರೆಂಡು. ಇನ್ನೊಂದು ಕಾರಲ್ಲಿ ಅವ್ರ ಮಾಮೂಲಿ ಅವರು ರವಿ ಮಂಡ್ಯ ಕೆಂಪಣ್ಣ, ರವಿ ಮಂಡ್ಯ ಅವ್ರ ಮಿಸ್ಸಸ್ ಎಲ್ಲರೂ ಬರ್ತಾ ಇದ್ರು. ಇಬ್ರು ಜೊತೆಲಿ ಬರುವಾಗ ಮಾಗಡಿ ಅಂದವೇ ಬರ್ತಾ ಇದೀವಿ. ಅವರು ಏನ್ ಮಾಡಿದ್ರು, ಮಾಗಡಿಲಿ ಪೊಲೀಸ್ ಸ್ಟೇಷನ್ ಎಲ್ಲ ಪರಿಚಯ ಇರೋರು ಅವರೇ, ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ ಅಂದ್ರು. ಯಾರು ಹೇಳಿದ್ದು? ರವಿ ಮಂಡ್ಯ ಅವರು. ಓಕೆ. ಮಂಜುಳನ ಹೇಳಿದ್ರು KR ಪೇಟೆ, ಮಾತಾಡ್ಸ್ಕೊಂಡ್ ಬರೋಣ ಬರ್ರಿ ಅಂತಂದ್ರು. ಅಣ್ಣ ಯಾಕಣ್ಣ, ಏನ್ ಅಲ್ಲೇನೈತೆ? ಏನಿಲ್ಲ, ಯಾರೋ ಪರಿಚಯ ಒಳಗಡೆ ಅವರೇ, ಮಾತಾಡ್ಸ್ಕೊಂಡ್ ಸರಿ ಅಂತ ಅಲ್ಲಿ ಮಾಗಡಿ ಪೊಲೀಸ್ ಸ್ಟೇಷನ್ ಎಲ್ಲ ಹಾಕಿದ್ರು. ಅಲ್ಲೋನ ರವಿಣ್ಣ ಕೇಳಿದೆ, ಅಣ್ಣ ಏನಣ್ಣ, ಏನಿಲ್ಲ ಬಾಕಪ್ ಜಾವ ಮಾತಾಡ್ಸ್ಕೊಂಡ್ ಬರೋಣ. ನೋಡಿ ಸರ್, ಇವಾಗ ರವಿ ಮಂಡ್ಯ ಅಣ್ಣನೇ ಆಗ್ಲಿ ನಂಗೆ ಒಂದು ಹುಡುಗಿ ಕೇಸ್ ಈ ತರ, ಅವ್ರು ಬೆಳಗ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ದೇವಸ್ಥಾನಕ್ಕೆ ಬಂದವ್ರಂತೆ. ಆ ವಿಚಾರನೂ ಕೂಡ ನನ್ನ ಹತ್ರ ಡಿಸ್ಕಸ್ ಮಾಡಿಲ್ಲ ಅವರು. ನಿಮ್ಗೆ ಗೊತ್ತಿಲ್ಲ ನಂಗದು. ಇವಾಗ ನಂಗೆ ಅದೆಲ್ಲ ಹೇಳಿದ್ರೆ ನಾನಕ್ಕೆ ಹೋಗ್ಲಿ ಸರ್ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ. ಇಷ್ಟೆಲ್ಲ ಹೆಸರು ಇಟ್ಕೊಂಡು ಇವಾಗ ನಾವು ಹೋಗ್ತಿದ್ವಿ ಅಂದ್ರೆ ಸಪೋರ್ಟ್ ಹೋಗ್ತೀವಿ, ಜನತೆ ಹೋಗೋದ್ರೆ ನಾವು ಹೋಗ್ತಾನೆ ಇರಲಿಲ್ಲ. ಅವ್ರು ಯಾರೋ ಪರಿಚಯ ಇರೋರು, ನಮ್ಮ ಪರಿಚಯ ಇರೋರು ಬೇಕಾಗಿರೋರು ಅಂದ್ಮೇಲೆ ಏನೋ ಒಂದು ಚಿಕ್ಕ ಪುಟ್ಟ ಏನೋ ಕೇಸ್ ಆಗಿರ್ಬೋದು, ಮೋಸ್ಟ್ಲಿ ಏನೋ ಮಾತಾಡ್ಸಕ್ ಕರೀತವ್ರೆ. ಹೋಗೋಣ, ಇವತ್ತು ರವಿ ಮಂಡ್ಯ ದೊಡ್ಡವ್, ನಮ್ಮ ಏಜ್ ಎಲ್ಲ ಅಣ್ಣ. ಸರಿ ಅಣ್ಣ ನಡ್ರಿ ಅಣ್ಣ ಅಂತ ಹೋದ್ವಿ. ಹೋಗೋ ಟೈಮಲ್ಲಿ ಹೊರಗಡೆ ಇದು ಜನ ಇರಲಿಲ್ಲ, ಏನೂ ಇರಲಿಲ್ಲ. ಮಾಮೂಲಿ ಎಲ್ಲ ಪೊಲೀಸ್ ಸ್ಟೇಷನ್ ಮಾಮೂಲಿ ಇತ್ತು. ಒಳಗಡೆ ಹೋದ್ವಿ. ಹೊರಗಡೆ ಹೋದಾಗಲೂ ಕೂಡ ಸರ್ ಅವ್ರವರೇ ಡಿಸ್ಕಸ್ ಮಾಡ್ತಾ ಕೂತಿದ್ರು. ನಾನು ಫೋನ್ ಯೂಸ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಎಡಿಟಿಂಗ್ ಮಾಡ್ತಾ ಕೂತಿದ್ದೆ. ಆಯ್ತೆಲ್ಲ ಮುಗಿಸ್ಕೊಂಡ್ರು, ಹೊರಗಡೆ ಬಂದ್ರು. ನೋಡಿ ಸರ್, ನಂಗೆ ಅಲ್ಲೂ ವಿಷಯ ಗೊತ್ತಿಲ್ಲ. ನಾನು ಏರ್ಪೋರ್ಟ್ಸ್ ಹಾಕೊಂಡು ಎಡಿಟ್ ಮಾಡ್ತಾ ಕೂತಿದ್ದೆ. ಇನ್ ಕೇಸ್ ಏರ್ಪೋರ್ಟ್ಸ್ ತೆಗೆದು ಅಲ್ಲಿ ಏನೋ ವಿಚಾರ ಅಂತ ಕೇಳಿದ್ರೆ ಅಲ್ಲಿ ಗೊತ್ತಾಗದೆ ನನಗೆ ಏನೋ ಮೋಸ್ಟ್ಲಿ ಈ ಥರನ ಅಂತ. ತಪ್ಪು ಮಾಡ್ಬಿಟ್ಟು ನಾವು ಒಳಗಡೆ ಜನ ಇರಲಿಲ್ವಾ? ಅವಾಗ ಇರಲಿಲ್ಲ ಸರ್, ಅಂದ್ರೆ ಪೊಲೀಸ್ ಸ್ಟೇಷನ್ ಇದ್ವಲ್ಲ ಸರ್. ನಾವು ಮುಗಿಸ್ಕೊಂಡು ಹೊರಗಡೆ ಬನ್ನಿ ಹೋಗೋಣ ರಿಟರ್ನ್ ಅಂತಂದ್ರು. ರಿಟರ್ನ್ ಹೊರಗಡೆ ಬರ್ತಾ ಇದೀವಿ, ಜನ ಎಲ್ಲ ಸೇರ್ಬಿಟ್ಟವ್ರೆ. ನನ್ ಗುರು ಜನ ಏನಕ್ಕೆ ಸೇರವ್ರೆ, ನಂಗೆ ಅಲ್ಲಿವರೆಗೂ ಮ್ಯಾಟ್ರೇ ಗೊತ್ತಿಲ್ಲ. ಹೊರಗಡೆ ಬಂದ್ವಿ ಸರ್. ಹೊರಗಡೆ ಬಂದ ತಕ್ಷಣ ಈ ಕಡೆ ಬರಕ್ ಹೋಗ್ಬೇಡ ಮಗಡಿ, ಈ ಕಡೆ ಹೊಡೆದಾಗ್ಬಿಡ್ತೀವಿ ಅಂತ ಏನೋ ಕೆಂಪಣ್ಣಂಗ್ ಅಂದ್ರು. ಇವ್ರೇ ಹಿಂಗ್ ಅಂತವ್ರೆ. ನನ್ಗೆ ಹಿಂಗ್ ನೋಡಿದೆ, ಜನ ಎಲ್ಲ ಹಿಂಗೆಲ್ಲ ಕೂತವ್ರೆ, ಎಲ್ಲ ಇದ್ ಮಾಡವ್ರೆ. ನಂಗೆ ಏನೂ ಗೊತ್ತಾಗ್ತಿಲ್ಲ. ಎಲ್ಲರೂ ಬೈತವ್ರೆ ಅವನಿಗೆ, ರವಿ ಮಂಡ್ಯ ಅವ್ರಿಗೆ, ಕೆಂಪಣ್ಣಂಗೆ ಬೈತವ್ರೆ, ಬಾಯಿ ಬಂದಂಗೆಲ್ಲ. ಇದೇನು ನಡೀತೈತೆ ಅಂತ ಗೊತ್ತಾಗ್ತಿಲ್ಲ. ಕಾರ್ ಹತ್ರ ಹೋಗ್ತೀವಿ ಸರ್, ಸಡನ್ ನಿಜವಾಗ್ಲೂ ವಿಷಯ ಗೊತ್ತಿಲ್ಲ. ನಿಜವಾಗ್ಲೂ ಸರ್, ನನ್ನ ಹಣೆಗೂ ಸರ್, ದೇವ್ರನೇ ಗೊತ್ತಿಲ್ಲ ವಿಷಯ ಸರ್. ನಂಗೆ ಸಡನ್ ಒಂದು ಗ್ರೂಪ್ ಬರುತ್ತೆ, ಬಂದಾಗ ರವಿ ಮಂಡ್ಯ ಅವ್ರು ಕಾರ್ ತಗೊಂಡು ಪಾಸ್ ಆಗ್ಬಿಡ್ತಾರೆ. ನಿಲ್ಸಲಿಲ್ಲ ಅವರು, ನಿಮ್ಮನ್ನೆಲ್ಲ ಬಿಟ್ಟು ಅವ್ರವ್ರು ಪಾಸ್ ಆಗ್ಬಿಡ್ತಾರೆ. ಓಕೆ. ಇವಾಗ ಒಂದ್ ಕಾರಲ್ಲಿ ಬಂದಿರ್ತೀವಲ್ಲ ನಾವು, ಇವ್ನು ಕೆಂಪಣ್ಣ, ಮಂಜುನಾಥ್ KR ಪೇಟೆ, ನಮ್ಮ ಫ್ರೆಂಡ್ ಇನ್ನೊಬ್ರು ಸಿಕ್ಕಾಕೊಂಡ್ಬಿಡ್ತೀವಿ. ಸಿಕ್ಕಾಕೊಂಡ್ಬಿದ್ದಾಗ ಕೆಂಪಣ್ಣ ಹೊಡಿತವ್ರೆ. ಏನಕ್ಕೆ ಹೊಡಿತವ್ರೆ ಅಂತ ಗೊತ್ತಿಲ್ಲ ನಂಗೆ.
ಅವನಿಗೆ ಹೊಡೆದವರು ನನಗೆ ಹಿಂಗೆ ಪಾಸ್ ನಂಗೆ ಯಾರೋ ಒಂದು 2-3 ಜನ ಬಂದರು, ಪಾಸ್ ಆಗ್ರಿ ಇಲ್ಲಿಂದ, ಪಾಸ್ ಆಗ್ರಿ ಏನೂ ಇಲ್ಲ, ನಿಮ್ಮ ತಪ್ಪಿಲ್ಲ, ನೀವು ಯಾಕೆ ಇವ್ರ ಜೊತೆ ಬಂದಿರಾ ಅಂತಂದ್ರು. ಸರಿ ಆಯ್ತಂತ ನಾನು ನಡ್ಕೊಂಡು ಮುಂದೆ ಪಾಸ್ ಆಗೋದಕ್ಕೆ ನನ್ನ ಹತ್ರ ಒಂದು 10 ಜನ ಬಂದರು ಸರ್. ಓಡ್ ಬಂದ್ರು, ಕಾಲರ್ ಹಿಡಿದ್ರು. ಬಂದ ತಕ್ಷಣ ಒಂದು ಕಟ್ಟಿಗೆ ತೊಗೊಂಡು ತಲೆಗೆ ಹೊಡೆದ್ರು. ತಲೆಗೆ ಹೊಡೆದ ತಕ್ಷಣ ರಕ್ತ ಸ್ಟಾರ್ಟ್ ಆಯ್ತು. ನನ್ಗೆ ಏನಕ್ಕೆ ಹೊಡಿತಿದ್ರು ಅಂತ ಗೊತ್ತಿಲ್ಲ ಮ್ಯಾಟ್ರು. ನಾನು ಕೈ ಜೋಡಿಸ್ತಾ ಇದ್ದೀನಿ, ಅಣ್ಣ ನಂಗೆ ಮ್ಯಾಟ್ರೇ ಗೊತ್ತಿಲ್ಲ, ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಕೊಡಿ, ನಾನೇ ನಿಮ್ಮ ಹತ್ರ ಹೇಳ್ತೀನಿ, ನಂಗೆ ಏನು ಅಂತಾನೆ ಗೊತ್ತಿಲ್ಲ. ನಮ್ಮ ಅಮ್ಮನ ದೇವ್ರ ತಲೆಗೆ ರಕ್ತ ಬಂತ ಸರ್, 1-2 ಸ್ಟಿಚಸ್ ಬಿದ್ದಿದೆ. ತೋರಿಸಿ ಕ್ಯಾಮ್ರಾಗ ನೋಡೋಣ. ಇಲ್ಲಿ ಸರ್. ಓಕೆ, ಅಲ್ಲಿ ಹೊಡೆದಿರೋದು ಅದು? ತಲೆ ಹೊಡೆದಿರೋದು, ಅಲ್ಲಿ ಹೊಡೆದಿರೋದು. ಕೇಳಿದೆ ಸರ್, ನಾನು ತುಂಬಾ ಕೇಳ್ಕೊಂಡೆ ಅವ್ರಿಗೆ, ಅಣ್ಣ ನಂಗೆ ದಯವಿಟ್ಟು ಗೊತ್ತಿಲ್ಲ ಈ ಮ್ಯಾಟ್ರು. ಇದೆಲ್ಲ ಸ್ಟೇಷನ್ ನಿಂದ ಹೊರಗಡೆ ಬಂದ್ಮೇಲೆ ಆಗಿದೆ? ಹೊರಗಡೆ ಬಂದ್ಮೇಲೆ ಸರ್. ಪೊಲೀಸರು ಅಲ್ಲಿ ಬಿಸಿ ಆಗ್ಬಿಟ್ರು, ಕೆಂಪಣ್ಣ ಬಿಡಿಸೋದ್ರಲ್ಲಿ ಬಿಸಿ ಆಗ್ಬಿಟ್ರು. ನನ್ನ ಕಡೆ ಯಾರು ಬರ್ಲಿಲ್ಲ. ನಾನು ಚೂರು ಮುಂದೆ ಬೇರೆ ಬಂದ್ಬಿಟ್ಟಿದ್ನಲ್ಲ, ಕಟ್ಟಿಗೆಯಿಂದ ಹೊಡೆದ್ರು. ಅದ್ರೆಲ್ಲ ಡ್ರಿಂಕ್ಸ್ ಮಾಡಿದ್ರು ಅವ್ರು, ಬಂದು ಹೊಡೆಯವರು. ಆ ಕಸಡ ನನ್ನ ಮಕ್ಕಳು ಊರ್ ಜನ ಆದ್ರೆ ಕೇಳೋರು, ಸರಿ ನೋಡಿ ಯಾರು ಹೊಡೆಯಕ್ಕೆ ಯಾರಿಗೂ ರೆಡಿಸ್ ಕೊಟ್ಟಿಲ್ಲ ಸರ್. ಇವಾಗ ಅವ್ನು ಯಾರು ಸರ್ ಸಪೋರ್ಟಿವ್ ಬಂದವನ, ಅವ್ನು ಇನ್ವಾಲ್ವ್ಮೆಂಟ್ ಐತಾ ಕೇಸಲ್ಲಿ ಅಂತ ಕೇಳ್ಬಿಟ್ಟು ಅದ್ರ ಕೈ ಮುಡ್ಬೇಕು ತಾನೆ. ಬಂದ್ ರಪ ಹೊಡಿಬೇಕು, ಯಾರು ರೆಡಿಸ್ ಕೊಟ್ಟವ್ರು ಸರ್? ಕಾನೂನಲ್ಲಿ ನನಗೆ ಹಕ್ಕ ಐತಾ? ನಾವೇನು ಗಂಡಸರಲ್ವಾ? ನಮ್ಮ ಅಪ್ಪ ನಮ್ಗೆ ಗಂಡಸಂತ ಹುಡ್ಸಿಲ್ವಾ? ಬಟ್ ಆ ಸಡನ್ ಆಗಿ ಒಂದು ಗುಂಪು ಬಂದಾಗ ನಾನು ಏನು ಮಾಡೋಕ್ಕಾಗಲ್ಲ ಸರ್. ಒಂದು 10 ಜನ 15 ಜನ ಬಂದಾಗ ನಾನು ಬಾಡಿ ಬಿಲ್ಡರ್ ಸರ್, ನಾನು ರೋಮನ್ ಅವ್ರಿಗೆ ಹೊಡೆಯಕ್ಕೆ ಇಲ್ಲ, ಅಲ್ಲ ನೀನು ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಅಣ್ಣ ಟೈಮ್ ಕೊಡಿ ಅಂತ. ಬಟ್ ಅವರು ಇದು ಮಾಡಿಲ್ಲ, ಒಂದು 2-3 ಏಟ್ ಹೊಡೆದ್ರು. ಹೊಡೆದಾಗ ಯಾರೊಬ್ರು ಬಂದು ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ಏನಕ್ಕೆ ಹೊಡೆದ್ರು ಅಂತ ಕೇಳಿದಾಗ ಅಲ್ಲಿ ಗೊತ್ತಾಯ್ತು ಸರ್. ಅಲ್ಲಿ ಏನಾಗೈತೆ ಅಂದ್ರೆ ಒಂದು ಪಾರ್ಟಿ ನಡೆದಿರುತ್ತೆ ಸರ್, ಜನವರಿ 1ಕ್ಕೆ. ವೆಂಕಟೇಶ್ 31ಗೆ ವೆಂಕಟೇಶ್ನ ಒಬ್ಬ ವ್ಯಕ್ತಿ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಆ ಪಾರ್ಟಿಗೆ 34 ಜನ ಹೋಗಿರ್ತಾರೆ ಅವ್ರ ಫಾರ್ಮ್ ಹೌಸ್ ಅಲ್ಲಿ. ಯಾರು ರವಿ ಮಂಡ್ಯ, ಕೆಂಪಣ್ಣ, ಮತ್ತವ ಯಾವ ರವಿ ಜಮುನಾ, ಕಚಡ ನನ್ನ ಮಗನಿಗೆ ಕೆಲಸ ಮಾಡಿದ್ದ ಬೋಳಿ ಮಗ ರವಿ ಜಮುನಾ ಅಂತ. ಅವನು ಇವರೆಲ್ಲ ಪಾರ್ಟಿ ಹೋಗಿರ್ತಾರೆ, ಎಲ್ಲ ಎಂಜಾಯ್ ಮಾಡಿರ್ತಾರೆ ಪಾರ್ಟಿಲೆಲ್ಲ. ಅದರಲ್ಲೆಲ್ಲ ಇವು ಕೆಂಪಣ್ಣ ವಿಡಿಯೋಸ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿರ್ತಾನೆ, 10-15 ವಿಡಿಯೋಸು. ಬೆಳಗ್ಗೆ ಜಾವ ಪಾರ್ಟಿಲಿ ಮುಗಿಸ್ಕೊಂಡು 4 ಗಂಟೆಗೆ ರವಿ ಜಮುನಾ ಅನ್ನೋನು ಕಾರ್ ತಗೊಂಡು ಮಾಗಡಿಯಲ್ಲಿ ಗೊಲ್ರಟ್ಟಿಯ ಊರು, ಆ ಊರಿಂದ ಪಾಸ್ ಆಗುವಾಗ ಯಾವ್ದೋ ಹುಡುಗಿ ನಡ್ಕೊಂಡು ಹೋಯ್ತೈತೆ, 17 ವರ್ಷದ ಹುಡುಗಿ. ಎಷ್ಟಾಗಿತ್ತಂತೆ ಸಮಯ? 3-4 ಗಂಟೆ ಆಗಿರ್ಬೇಕೇನೋ ಸರ್, ಮೋಸ್ಟ್ಲಿ ಬೆಳಗಿನ ಜಾವ ಅಂತ ಹೇಳ್ತಾರೆ. ಹೋಗೋ ಟೈಮಲ್ಲಿ ಇಲ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ, ಅದೆಲ್ಲಿ ಬರುತ್ತೆ ಅಂತ ಏನೋ ಕೇಳವ್ರೆ. ಆ ಹುಡುಗಿನ ರಿಪ್ಲೈ ಕೊಟ್ಟಿಲ್ಲ ಅಂತೆ. ಮತ್ತೆ ಮುಂದೆ ಬರೋ ಟೈಮಲ್ಲಿ ಅದು ಕೇಳಿ ಕಾರಲ್ಲಿ ಎತ್ಕೊಂಡ್ಬಿಟ್ಟವ್ರಂತೆ ಹುಡುಗಿನ. ಕಿಡ್ನಾಪ್ ಮಾಡೋ ಥರ ಏನೋ ಮಾಡಿ ಹೋಗವ್ರಂತೆ. ರೀಸರ್ಚ್ಗೆ ನಿನ್ಸಿದಾಗ ಹುಡುಗಿ ಫೋನ್ ತಗೊಂಡ್ಬಿಟ್ಟು ಕಾಲ್ ಮಾಡೈತವ್ರ ಅಣ್ಣಂಗೆ, ಅಣ್ಣ ಈ ತರ ಕಿಡ್ನಾಪ್ ಮಾಡೋರೆ ಬನ್ನಿ ಅಂತ ಲೊಕೇಶನ್ ಕಳ್ಸೈತೆ ಹುಡುಗಿ ತುಂಬಾ ಜಾಣೆ ಅನ್ಸೈತೆ. ಇದು ಹೆಂಗಂದ್ರೆ ಸಿನಿಮಾ ಲೆವೆಲ್ ಐತೆ ಸರ್. ಇವರೆಲ್ಲ ಕಾರ್ ತಗೊಂಡ್ ಅವ್ರಿಗೆ ಫಾಲೋ ಮಾಡವ್ರೆ. ರವಿ ಜಮುನಾ ಗಾಡಿ ಕುಡ್ದವನಲ್ಲ, ಕುಡ್ದ ಮದ್ನಲ್ಲೇ ಮಾಡವನೇ, ಗಾಡಿ ಸ್ಪೀಡ್ ಹೊಡೆದ ಇವರು ಬಿಡ್ಲಿಲ್ಲ, ಊರವ್ರು ಹೆಂಗ್ ಬಿಟ್ಬಿಟ್ಟಿದ್ದಾರೆ ಸರ್. ಫಾಲೋ ಮಾಡ್ಕೊಂಡು ಚೇಸ್ ಮಾಡ್ಕೊಂಡು ಹಿಡ್ದಾಕ್ಬಿಟ್ಟು ದನಕ್ಕೆ ಹೊಡೆದವ್ರೆ, ನಾಯಿ ಹೊಡೆದ್ಬಿಟ್ಟು ರವಿ ಜಮುನಾಗೆ ಗಾಡಿ ಎಲ್ಲಿತ್ತು? ಗೊಲ್ರಟ್ಟಿಲಿತ್ತ? ಯಾವ್ದೋ ಒಂದು ಜಾಗದಲ್ಲಿ ಸಿಕ್ಕೈತಂತೆ ಸರ್. ಹಿಡ್ಕೊಂಡು ನಾಯಿ ಹೊಡೆದು ತಂದು ಸ್ಟೇಷನ್ಗೆ ಇದು ಮಾಡವ್ರೆ, ಹ್ಯಾಂಡ್ ಓವರ್ ಮಾಡವ್ರೆ. ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಆಗೈತೆ, ಹುಡುಗಿ ಎಲ್ಲ ಹೇಳೈತಿ ಹಿಂಗೆಲ್ಲ ಮಾಡವ್ನೆ ಅಂತ. ಎಲ್ಲ ಕೇಸ್ ಎಲ್ಲ ಫಿಟ್ ಮಾಡವ್ರೆ, ಮಾಡಿ ಮೆಡಿಕಲ್ಗೆಲ್ಲ ಕಳ್ಸವ್ರೆ. ಅದು ತನಿಖೆ ನಡೀತಾ ಇದೆ. ಇದು ವಿಚಾರ ಸರ್. ಇವಾಗ ಜನ ತಿಳ್ಕೊಂಡ್ಬಿಟ್ಟವ್ರೆ ಅಂದ್ರೆ ಪಾರ್ಟಿಲಿ ನಾವು ಇನ್ವಾಲ್ವ್ಮೆಂಟ್ ಆಗಿದ್ದೀವಿ. ಅಲ್ಲಿ 34 ಜನ ಪಾರ್ಟಿಲಿ ಇದ್ರಲ್ಲ, ಇವ್ರ ಜೊತೆ ಬಂದವನೇ ಅಂದ್ರೆ ರವಿ ಮಂಡ್ಯ, ಕೆಂಪಣ್ಣ ಇಬ್ರು ಜಾಯ್ನ್ ಆಗವ್ರೆ. ಇವ್ರ ಜೊತೆ ನಾನು ಬಂದಿದ್ದೀನಿ, ಮಂಜುಣ ಬಂದವನ ಅಂದ್ರೆ ಇಬ್ರು ನಾವು ಜಾಯ್ನ್ ಆಗಿದೀವಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ ಜನ. ನೋಡಿ ಸರ್, ಆ ಜಾಗದಲ್ಲಿ ಯಾರೇ ಇದ್ರು ಹಂಗೆ ತಿಳ್ಕೊಂಡ್ಬಿಡ್ತಿದ್ರು. ನಮ್ ತಪ್ಪಲ್ಲ ಸರ್ ಜೊತೆ ಹೋಗಿದ್ದು. ಈಗ ನನ್ನ ಮಕ್ಕಳು ನಂಗೆ ವಿಷಯ ಹೇಳಿದ್ರು, ಜೊತೆನೇ ಹೋಗ್ತಿರ್ಲಿಲ್ಲ ನಾನು. ಈಗ ಯಾರು ತಪ್ಪು ಅಂತ ಹುಡ್ಕೊಂಡು ಹೋದ್ರೆ ಎಂಡ್ ಆಫ್ ದ ಡೇ ಸಿಗೋದೇ ಇಲ್ಲ ಅನ್ಸರು. ಹಂಗಾಗ್ಬಿಟ್ಟು ಜನ ತಪ್ಪು ತಿಳ್ಕೊಂಡ್ಬಿಟ್ಟು ಅಲ್ಲೇ ಮಾಡಿದ್ರು. ಅದಕ್ಕೂ ನಾನು ಹೋಗಿ ಇವಾಗ ಕಂಪ್ಲೇಂಟ್ ಎಲ್ಲ ಮಾಡಿ ಅದೆಲ್ಲ ಆಗಿ ಕಾನೂನು ಮುಖಾಂತರ ಅದೇನಾಗಬೇಕು ಅದು ಮಾಗಡಿ ಪೊಲೀಸ್ ಅವರು ಏನ್ ಮಾಡ್ಬೇಕು ಅದು ಮಾಡ್ತಾರೆ. ಅದೆಲ್ಲ ನಾನು ಏನಂದ್ರು ಮಾಗಡಿ ಸ್ಟೇಷನ್ ಅಧಿಕಾರಿಗಳು ಏನಂದ್ರು? ಅವ್ರೆಲ್ಲ ಊರ್ ಜನಕ್ಕೆಲ್ಲ ಹೇಳಿದ್ರು ಸರ್, ಅಪ್ಪ ಕಬ್ಜಂದ್ ಏನ್ ತಪ್ಪಿಲ್ಲ, ಕಬ್ಜಂದ್ ಇನ್ವಾಲ್ವ್ಮೆಂಟೇ ಇಲ್ಲ, ಅವ್ನಿಗೆ ಯಾಕೆ ನೀವು ಒಳಗಡೆ ಎಳಿತಿದ್ದೀರಾ, ಏನಾಗ ಮಾಡ್ತಿದ್ದೀರಾ, ಅಲ್ಲ ಅವ್ರ ಸಪೋರ್ಟಿಗೆ ಬಂದಿರ್ಬೇಕು ಇವನು, ಹಂಗೆ ಹಿಂಗೆ. ಅಣ್ಣ ಮಾಗಡಿ ಜನತೆಗೆ ನಾನು ಇಂಟರ್ವ್ಯೂ ಮುಖಾಂತರ ಕೇಳ್ತೀನಿ, ದಯವಿಟ್ಟು ಅವ್ರ ಸಪೋರ್ಟಿಗೆ ಬಂದಿಲ್ಲ ಅಣ್ಣ. ನಾನು ನಿನ್ನೆ ಕ್ಲಾರಿಟಿ ಕೊಟ್ಟಿದ್ದೀನಿ, ಊರ್ ಜನ ಎಲ್ಲ ಬಂದಿದ್ದೀರಾ ನೀವು, ಇವತ್ತು ಹೇಳ್ತಾ ಇದ್ದೀನಿ. ನಾನು ಅವ್ರ ಸಪೋರ್ಟಿಗೆ ಕೊಟ್ಟಿಲ್ಲ, ಏನು ಮಾಡಿಲ್ಲ, ನಂಗೆ ವಿಷಯ ಗೊತ್ತಿದ್ದೀರಾ, ನಾನು ಸ್ಟೇಷನ್ ಒಳಗಡೆ ನಾವು ಕಾಲೇ ಹಿಡಿತಿದ್ದಿರಲಿಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ನಂಗೆ ಕರ್ಕೊಂಡ್ಬಂದವ್ರೆ. ಅದಕ್ಕೂ ನಾನು ನಿಮಗೆ ಇದು ಮಾಡಿದ್ದೀನಿ, ಅದು ಫುಲ್ ಕ್ಲಾರಿಟಿನೂ ಕೊಟ್ಟಿದ್ದೀನಿ. ದಯವಿಟ್ಟು ಹೇಟ್ ಮಾಡಕ್ಕೆ ಹೋಗ್ಬಿಡಿ. ಇನ್ಮೇಲೆ ಯಾರು ತಪ್ಪು ಮಾಡೋರಿಗೆ ಶಿಕ್ಷೆ ಆಗೇ ಆಗುತ್ತೆ. ಕಾನೂನು ಐತೆ, ಕಾನೂನು ತನಿಖೆ ನಡೀತಾ ಇದೆ. ತಪ್ಪೇನು ಮಾಡೋನು ಅವನಿಗೆ ಗಲ್ ಶಿಕ್ಷೆ ಆಗಲಿ, ನಾನು ಹೊರಗಡೆ ನಿಂತ್ಕೋತೀನಿ. ಅದು ಯಾವ ಥರ ಹೋರಾಟ ಆಗುತ್ತೆ ನಾವು ನಿಂತ್ಕೋತೀವಿ. ಇಷ್ಟಾಗಿರುತ್ತೆ ಸರ್ ವಿಷಯ. ಓಕೆ, ಅಂದ್ರೆ ಮತ್ತೆ ಅಂದ್ರೆ ರಕ್ತ ಎಲ್ಲ ಬಂತು, ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಮುಂದೆ ಏನು ಕೊಟ್ಟಿದ್ದೀನಿ ಸರ್, ಕಂಪ್ಲೇಂಟ್ ಕಾಪಿ ಇಲ್ಲೇ ಇದೆ ನೋಡಿ. ಕಂಪ್ಲೇಂಟ್ ಕಾಪಿ ಇದೆ ಮಾಗಡಿಯಲ್ಲಿ ಕೊಟ್ಟಿರೋದು? ಹೌದು ಸರ್. ನಿನ್ನೆ ಹೋಗ್ಬಿಟ್ಟು ಎಲ್ಲ ಮಾಗಡಿ ಜನಕ್ಕೂ ಕ್ಲಾರಿಟಿ ಇತ್ತು, ಮಾಗಡಿ ಜನ ಗೊತ್ತು ಎಲ್ಲ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅಂತ. ನೀವು ಹೋಗಿದ್ರ ಅಲ್ಲಿಗೆ ಮತ್ತೆ? ನಿನ್ನೆ ಹೋಗಿದ್ದೆ ಸರ್. ಮತ್ತೇನದು ಅಂದ್ರೆ ಗ್ರಾಮಸ್ಥರಲ್ಲಿ ಅದೇ ಸರ್, ಗ್ರಾಮಸ್ಥರಿಗೆಲ್ಲ ಗೊತ್ತಾಗ್ಬಿಡ್ತು. ಗ್ರಾಮಸ್ಥರು ನಿಲ್ಲ ಪಾರ್ಟಿ ಇಲ್ಲ ಅಂತೆಲ್ಲ ಅವರೇ ಊರವ್ರಿಗೆಲ್ಲ ಅವರೇ ಹೇಳಿದ್ರು. ಓಕೆ, ಎಲ್ಲ ವಿಡಿಯೋ ಮಾಡ್ಕೊಂಡು. ಸೊ ಇದೇನಾ? ಸರಿ ಓದ್ಬಿಡಿ ಸರ್. ಏನಿದೆ ಕಂಪ್ಲೇಂಟ್ ಅಂತ?
ಅರ್ಜಿದಾರರು ಮತ್ತು ಇತರರು ಬಿದಿನಿಗೆರೆ ಆಂಜನೇಯ ದೇವಸ್ಥಾನಕ್ಕೆ ಬಂದ ನಂತರ ಅಲ್ಲಿ ರವಿ ಮಂಡ್ಯ ಕೆಂಪಣ್ಣ ಕೂಡ ಬಂದಿರುತ್ತಾರೆ. ಕೆಲಸ ಮುಗಿಸ್ಕೊಂಡು ಬೆಂಗಳೂರು ಹೊರಡುವಾಗ ರವಿ ಮಂಡ್ಯರವರು ಮಾಗಡಿ ಠಾಣೆಯಲ್ಲಿ ಪರಿಚಿತರು ಇದ್ದಾರೆ ಎಂದು ವಿಚಾರಿಸಿಕೊಂಡು ಹೋಗೋಣ ಅಂತ ಕರೆದುಕೊಂಡು ಸ್ಟೇಷನ್ಗೆ ಹೋಗಿ ಸ್ಟೇಷನಿಂದ ಹೊರಬರುವಾಗ ಗ್ರಾಮಸ್ಥರು ಇವಾಗ ಹಲ್ಲೆ ಮಾಡಿರುವ ಬಗ್ಗೆ ಇದು ವಿಚಾರ. ಓಕೆ, ಇದು ಮಾಗಡಿ ಸ್ಟೇಷನ್, ಮಾಗಡಿ ಪೊಲೀಸ್ ಸ್ಟೇಷನ್. ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ, ಸೀಲು ಸಿಗ್ನೇಚರ್ ಎಲ್ಲ ಇದೆ. ಎಸ್. ಸೊ ಇಷ್ಟೆಲ್ಲ ಪ್ರಕರಣ ಆಯ್ತು ಸರ್. ನಂದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಾನು ಆ ಜನಕ್ಕೂ ಕ್ಲಾರಿಟಿ ಸಿಕ್ಕೈತೆ, ಪೊಲೀಸರಿಗೂ ಸಿಕ್ಕೈತೆ, ಪೊಲೀಸರು ಸಪೋರ್ಟ್ ಮಾಡ್ತಾರೆ, ಪೊಲೀಸರು ಹೇಳವ್ರೆ. ಬಟ್ ಆಲ್ ಓವರ್ ಕರ್ನಾಟಕ ಕೇಳ್ತಿರೋದು ಇದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟೇ ಇಲ್ಲ. ದಯವಿಟ್ಟು ಯಾರೇ ವಿಡಿಯೋಸ್ ಮಾಡೋದಾಗ್ಲಿ ಏನೋ ಮಾಡಲಿ ಒಂದು ವಿಷಯನ ತಿಳ್ಕೊಂಬಿಡಿ. ಇವಾಗ ನೀವು ಮಾಗಡಿ ಪೊಲೀಸ್ ಸ್ಟೇಷನ್ ಒಂದು ಪೇಜ್ ಇರುತ್ತೆ, ಆ ಪೇಜ್ಗೆ ಹೋದ್ರೆ ಇನ್ಸ್ಟಾ ಪೇಜ್ಗೆ ಹೋದ್ರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಮಾಗಡಿ ಪೊಲೀಸ್ ನಂಬರ್ ಇರುತ್ತೆ, ಕಾಲ್ ಮಾಡ್ಬಿಟ್ಟು ಕೇಳಿ, ನಿಮಗೆ ನನಗೆ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ಪ್ರಕರಣ ಆಯಿತು, ಈ ಘಟನೆ ಆಗಿದೆ. ಸೊ ಅಂದರೆ ಕಬ್ಜಾ ಶರಣ್ ಅವ್ರು ಏನಾದ್ರು ಒಂದು ಪೋಸ್ಟ್ ಮಾಡಿದ್ರೆ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ ಸಾಮಾನ್ಯವಾಗಿ ಬರ್ತಾ ಇತ್ತು. ಸೊ ನೀವು ಈಗ ಈ ಒಂದು ಘಟನೆ ಆದಮೇಲೆ ನೀವು ಮೊನ್ನೆ ಒಂದು ಪೋಸ್ಟ್ ಮಾಡ್ತೀರಾ, ನಂದು ಯಾವುದೇ ರೀತಿಯ ತಪ್ಪಿಲ್ಲ, ನನಗೆ ಗೊತ್ತಿಲ್ಲ ಈ ಥರ ಹೋಗಿದ್ದೆ ಅಲ್ಲಿ ಹಿಂಗಾಯ್ತು, ಸೊ ಇನ್ಮೇಲೆ ನಾನು ಸೋಷಿಯಲ್ ಮೀಡಿಯಾಗೆ ಬರಲ್ಲ, ಫುಲ್ ಸ್ಟಾಪ್ ಇಕ್ತೀನಿ, ಇದೇ ಲಾಸ್ಟ್ ಪೋಸ್ಟ್ ಅಂತ ಹೇಳಿ ಒಂದು ಪೋಸ್ಟ್ ಮಾಡ್ತೀರಾ. ಸಾಕಷ್ಟು ಜನ ಕೂಡ ಅಲ್ಲಿ ನಾನು ಕಮೆಂಟ್ ಸೆಕ್ಷನಲ್ಲಿ ನೋಡಬೇಕಾದ್ರೆ ತುಂಬ ಅಂದ್ರೆ ನೀವು ಕರೆಕ್ಟ್ ಆಗಿದ್ದೀರಿ, ನೀವು ಎಲ್ಲೂ ಹೋಗ್ಬೇಡಿ, ಕಂಟಿನ್ಯೂ ಮಾಡಿ, ನೀವು ನಿಮ್ಮ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ನೀನ್ ಏನೇ ತಪ್ಪು ಮಾಡಿಲ್ಲ, ಏನಕ್ಕೆ ನೀನು ಇದು ಮಾಡ್ತೀಯ, ತುಂಬಾ ಹಾರ್ಡ್ ವರ್ಕ್ ಮಾಡ್ಕೊಂಡ್ ಬಂದಿದ್ಯಾ, ನಿನ್ ಪ್ರೀತಿಸೋ ಜನ ಅವರೇ ಅಲ್ಲ. ನಂಗೆ ತುಂಬಾ ಪಾಸಿಟಿವ್, ತುಂಬಾ ಸಖತ್ತ ಕಮೆಂಟ್ ಮಾಡೋರು ಎಲ್ಲರೂ, ಪ್ರತಿಯೊಬ್ಬರು ಕಂಟೆಂಟ್ ಕ್ರಿಯೇಟರ್ ಜನನು. ಅದಕ್ಕೆ ಅಂದ್ರೆ ಸರ್ ನಂಗೆ ಬೇಜಾರು ಬಿಡ್ತು ಸರ್. ಏನಂದ್ರೆ ಧರ್ಮಸ್ಥಳ ವಿಚಾರ ಎತ್ಕೊಂಡ್ಬಿಟ್ಟು ಇಲ್ಲಿ ಇವ್ನಿಗೆ ಕರೆಕ್ಟ್ ಆಗ್ಬಿಟ್ಟೈತೆ, ಒದೆ ಬಿದ್ದಿದ್ದೆಲ್ಲ ಸರಿನೇ ಆಗ್ಬಿಟ್ಟೈತೆ, ಮಂಜುನಾಥ ಸ್ವಾಮಿ ಹೊರ ಕೊಟ್ಟ ಉತ್ತರ ಕೊಟ್ಟ ಅಂತೆಲ್ಲ ಹೇಳ್ತಿದ್ರಲ್ಲ, ಫ್ರಸ್ಟ್ರೇಟ್ ಆಗ್ಬಿಟ್ಟೆ ನಾನು. ಇಲ್ಲಿ ತಪ್ಪು ಮಾಡಿಲ್ಲ, ನನ್ಗೆ ಗೊತ್ತು, ನಾನು ಫೇಸ್ ಮಾಡ್ತೀನಿ, ಅದಕ್ಕೆ ತಪ್ಪು ಮಾಡಿಲ್ಲ ಅದಕ್ಕೆ ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಕಾನೂನು ಮುಖಾಂತರ ಅವ್ರು ಕ್ರಮ ತಗೋತೀನಿ ಅಂತ ಹೇಳಿದ್ರು. ಊರ್ ಜನ ಎದುರುಗಡೆ ಎಲ್ಲ ನಿಂತು ನಾನು ಎಲ್ಲ ವಿಡಿಯೋ ಮಾಡಿ ಎಲ್ಲ ಮಾಡ್ಕೊಂಡು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಲೋಗಿ ವಿಡಿಯೋ ಮಾಡಿದ್ದು ಅದು ಮಾಗಡಿ ಪೊಲೀಸ್ ಸ್ಟೇಷನ್ ಅಲ್ಲೇ ಹೋಗಿ ವಿಡಿಯೋ ಮಾಡಿದ್ದು ಸರ್. ಈ ಘಟನೆ ಇದೆಲ್ಲ, ಈ ಪ್ರಕರಣ ಎಲ್ಲ, ಈ ಘಟನೆಗಳಾದ್ಮೇಲೆ ಅಂದ್ರೆ ಮನೆ ಕಡೆ ಎಲ್ಲ ಯಾವ ರೀತಿ ಇತ್ತು? ಮನೆ ತಂದೆ ಆಗಿರುವ ತಾಯಿ, ಅಣ್ಣ ತಮ್ಮಿಂದವರು, ಅಂದ್ರೆ ಫುಲ್ ಫ್ಯಾಮಿಲಿಯಿಂದ ಯಾವ ತರ ಏನು ಅಂದ್ರೆ ರೆಸ್ಪಾನ್ಸ್ ಏನ್ ಬಂತು ಮನೆ ಕಡೆಯಿಂದ? ಏನ್ ಹೇಳಿದ್ರು ಸರ್? ಅದೇ ಅಕ್ಕ ಫೋನ್ ಹಾಕೋದು, ಬೈದ್ರು. ಅಕ್ಕ ಇದಾರೆ ನಿಮ್ಗೆ? ಅಕ್ಕ ಇದಾರೆ, ತುಂಬಾ ಬೈದ್ರು. ಈ ತರ ಎಲ್ಲ ರೀಲ್ ಕಳಿಸ್ತಿದಾರೆ, ಏನ್ ಮಾಡ್ತಿದ್ದೀನಿ, ನಮ್ಮ ಮನೆ ತಾನೆ ಅಂತದ್ದು ಅಂತ, ನಮ್ಮ ಮನೆ ತನದಲ್ಲೆಲ್ಲ ಎಂಥವ್ರು ಎಂತ ಪೋಸ್ಟಲ್ಲಿ ಅವ್ರೆ, ಎಂತ ಅವ್ರೆ, ನೀನು ಯಾಕೆ ಹಿಂಗೆ ಮಾಡ್ತಿದ್ದೆ, ಹಿಂಗೆ ಅಂತೆಲ್ಲ, ಯಾಕೆ ಅಂಥವ್ರ ಜೊತೆ ಸವಾಸ ಮಾಡ್ತೀಯ, ಅಂಥವ್ರ ಜೊತೆ ಯಾಕೆ ಹೋಗ್ತೀಯ ನೀನು, ತಪ್ಪು ಯಾಕೆ ಮಾಡ್ತೀಯ, ಹಿಂಗೆ ಅಂತ ಉಗಿದ್ರು. ಚಿಕ್ಕಪ್ಪನೂ ಫೋನ್ ಹಾಕಿದ್ರು, ಬೈದ್ರು, ನಿನಗೇನಪ್ಪ ಬಿಸ್ನೆಸ್ ಹಾಕೊಡ್ಬೇಕಾ, ಬಾ, ನಮ್ದು ಊರು ಕಲಬುರ್ಗಿ ಸರ್, ಕಲಬುರ್ಗಿಗೆ ಬಾ, ನಮ್ದು ಚಿಕ್ಕಪ್ಪಂದು ಎಲ್ಲ ಶೋರೂಮ್ಸ್ ಎಲ್ಲ ಇದೆ ಅವ್ರದ್ದೇ, ನೀನೇನಂತೀಯ, ನಿಂಗೆ ಬಿಸ್ನೆಸ್ ಹಾಕೊಡ್ತೀನಿ ಬಾ, ತಲೆ ಕಟ್ಸ್ಕೊಬೇಡ, ನಮ್ದು ಎಂಥ ಮನೆ ತನ ನೀನು ಹೋಗಂತವೆಲ್ಲ ಕೆಲಸ ಮಾಡೋಕೋಬೇಡ ದಯವಿಟ್ಟು, ನಮ್ಗೆ ಬೇಜಾರಾಗ್ತಿದೆ. ಪ್ರತಿಯೊಬ್ಬರು ಫೋನ್ ಹಾಕಿ ನಮ್ಗೆ ಹೇಳ್ತವ್ರೆ, ಇಲ್ಲಿವರೆಗೂ ನಾವೇ ಕೈ ಮುಟ್ಟಿಲ್ಲ ನಿನ್ನ, ನಮ್ಮ ಮನೆಯವರೇ ಕೈ ಮುಟ್ಟಿಲ್ಲ, ನಿಮ್ಮ ಅಪ್ಪ ಕೈ ಮುಟ್ಟಿಲ್ಲ, ನಾನು ಕೈ ಮುಟ್ಟಿಲ್ಲ, ಬೇರೆಯವ್ರ ಕೈ ಮುಟ್ಟ ನೋಡೋಕ್ಕಾಗಲ್ಲ, ಹಿಂಗೆ ಅಂತ ತುಂಬಾ ಎಮೋಷನಲ್ ಮಾತಾಡಿದ್ರು. ಸರಿ ಅಂತ ನಾನು ಅದಕ್ಕೆ ಒಂದು ಎಂಡ್ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸರ್, ಅದು ಸೋಷಿಯಲ್ ಮೀಡಿಯಾಕ್ಕೆ ಸಾಕು ಅಂತ. ಯಾಕಂದ್ರೆ ಫ್ಯಾಮಿಲಿಯಿಂದ ಈ ಕಮೆಂಟ್ಸ್ ಹಾಕೋರ್ನ ಅಷ್ಟು ತಲೆ ಕಟ್ಸ್ಕೊಳಲ್ಲ ಸರ್, ಅದು ಇದೇ ಇರುತ್ತೆ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಪ್ರತಿಯೊಬ್ಬರು ಹೋಗಿತಾರೆ ಸರ್, ದೇವ್ರಿಗೆ ಹೋಗಿತಾರಂತೆ, ನಾವ್ಯಾರು ದೇವ್ರಿಗೆ ಹೋಗಿತಾರೆ, ಹುಟ್ಟಿಸಿದ ಅಪ್ಪ ಅಮ್ಮಂಗೆ ಬೈತಾರೆ, ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೂ ಹೋಗಿತಾರೆ, ಯಾರಿಗೂ ಎಲ್ಲಾನು ಪಾಸಿಟಿವ್ ಅಂತ ನಾನು ನಂಬದಲ್ಲಿ, ನಿಮ್ಗೂ ಗೊತ್ತು. ಹೌದು ಸರ್. ಪ್ರತಿಯೊಬ್ಬರು ಇವಾಗ ನೋಡಿ ರೀಸೆಂಟ್ ಆಗಿ ಅನುಶ್ರೀ ಅವ್ರನ್ನ ಟ್ರೋಲ್ ಮಾಡ್ತಾ ಇದಾರೆ, ಏನ್ ಮಾಡಕ್ಕಾಗಲ್ಲ. ದರ್ಶನ್ ಸರ್ನ, ಸುದೀಪ್ ಸರ್ ಅವ್ರು ಎಲ್ಲ ಸರ್ ಎಲ್ಲರೂ ಹೇಟ್ ಮಾಡ್ತಾರೆ, ನಾವೆಲ್ಲ ಯಾರು ಸರ್ ಲೆಕ್ಕಾಚಾರ ಹಂಗ್ ನೋಡಿದ್ರೆ, ದೇವ್ರನ್ನ ಬೈತಾರೆ ಅಂದ್ರೆ ನಾವೆಲ್ಲ ಲೆಕ್ಕಾಚಾರ ಏನೋ ತಗೊಳ್ಳೋಣ ಅದು. ಬಟ್ ಫ್ಯಾಮಿಲಿಯಿಂದ ಈ ತರ ಎಲ್ಲ ಬಂದಾಗ ಚೂರು ನಾನು ಎಮೋಷನಲ್ ಆಗ್ಬಿಟ್ಟೆ. ಅಮ್ಮ ಫೋನ್ ಮಾಡ್ತಿದ್ರು, ಒಂದು 23 ಸಲ ಫೋನ್ ಮಾಡೋರು, ಅಮ್ಮ ಫೋನ್ ಎತ್ತಕ್ಕೆ ಧೈರ್ಯನೇ ಇಲ್ಲ ಸರ್ ನಂಗೆ. ಯಾಕಂದ್ರೆ ತುಂಬಾ ಅಳಿಸ್ಬಿಟ್ಟಿದೀನಿ, ತುಂಬಾ ಈ ಧರ್ಮಸ್ಥಳ ವಿಚಾರದೆಲ್ಲ ತುಂಬಾ ಹತ್ಕೊಂಡು, ಏನಕ್ಕೆ ಮಾಡ್ತಿದ್ದೆ, ನಿನ್ ಜೀವಕ್ಕೆ ಏನಾದ್ರು ಆಗಂಗೈತೆ ಅಂತ ತುಂಬಾ ಎಮೋಷನಲ್ ಆಗಿ ಎಲ್ಲ ಇದು ಮಾಡಿದ್ರು. ನಾನು ಒಬ್ಬನೇ ಮಗ ಅಲ್ವಾ, ಯಾಕೆ ಹಿಂಗ್ ಮಾಡ್ತೀಯ ಅಂತ ಕಣ್ಣೀರ್ ಹಾಕೊಂಡೆಲ್ಲ ಮಾತಾಡಿದ್ರು. ಅವಾಗ್ಲೇ ಧೈರ್ಯ ತುಂಬಿದ್ದೆ, ಇಲ್ಲಮ್ಮ ಲಾಸ್ಟ್ ಇವಾಗ ನಿನ್ ಮೇಲೆ ಕಣ್ಣೀರ್ ಹಾಕ್ಸಲ್ಲ ನಿಂಗೆ ಅಂತಂದಿದ್ದೆ. ಬಟ್ ಮತ್ತೆ ಅದೇ ಟೈಮ್ ಅದೇ ರಿಪೀಟ್ ಮಾಡಿದೆ, ನಮ್ಮ ಅಮ್ಮಂಗೆ ಮತ್ತೆ ಕಣ್ಣೀರ್ ಹಾಕಿಸ್ದೆ. ಅವ್ರು ಫೋನ್ ಪಿಕ್ ಮಾಡಿಲ್ಲ, ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಹಾಕ್ಬಿಟ್ಟು ಕಣ್ಣೀರ್ ಹಾಕೊಂಡು ಮಾತಾಡ್ತಿದ್ರಂತೆ. ಅದೇ ನಮ್ಮ ಅಮ್ಮಂಗೆ ಕೇಳ್ಕೊತೀನಿ ಈ ಒಂದು ಇಂಟರ್ವ್ಯೂಯಿಂದ, ಅಮ್ಮ ದಯವಿಟ್ಟು ಸಾರಿ, ಏನೋ ಒಂದು ದುಡುಕ್ಬಿಟ್ಟು ಅಂದರೆ ಸಹವಾಸ ದೋಷ ಅಂದಂಗೆ ನಾನು ಏನೋ ಬೇರೆಯವ್ರ ಜೊತೆ ಹೋಗ್ಬಿಟ್ಟು ಏನೋ ತಪ್ಪಾಗಿದೆ, ಇನ್ಮೇಲೆ ಒಳ್ಳೆ ಮಗ ಆಗಿ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಡ್ಕೊಂಡು ಹೋಗ್ತೀನಿ. ಇನ್ಮೇಲೆ ನಾನು ರೀಲ್ಸ್ ಮಾಡಿದ್ರು ಕೂಡ ಒಂದು ಒಳ್ಳೆ ರೀತಿಯಿಂದ ಮಾಡ್ತೀನಿ ಹೊರತು ಒಂದು 4 ಜನಕ್ಕೆ ಅದು ಇನ್ಸ್ಪೈರ್ ಆಗಿ ತೊಗೋಬೇಕು, ಒಂದು 4 ಜನಕ್ಕೆ ಯೂಸ್ಫುಲ್ ಆಗಬೇಕು ಅಂಥ ಕಂಟೆಂಟ್ ಮಾಡ್ತೀನಿ. ಮಾಡಿದ್ರು ನಿನ್ನ ಕಣ್ಣಲ್ಲಿ ಇನ್ಮೇಲೆ ಕಣ್ಣೀರು ತರಿಸಲ್ಲ, ನಾನು ನಿನ್ನ ಮುಖದಲ್ಲಿ ಯಾವತ್ತೂ ನಗುನೇ ತರಿಸ್ತೀನಿ. ದಯವಿಟ್ಟು ಇದೊಂದು ವಿಚಾರದಲ್ಲಿ ತಪ್ಪು ಮಾಡಿದ್ದೀನಿ, ಅವ್ರ ಜೊತೆ ಹೋಗ್ಬಿಟ್ಟು ಅದಕ್ಕೊಂದು ಕ್ಷಮೆ ಇರಲಿ. ನಿನ್ನ ಫೋನ್ ಪಿಕ್ ಮಾಡ್ತಿಲ್ಲ, ನಾನು ತುಂಬ ಫೋನ್ ಮಾಡ್ತಿದ್ದೆ, ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಕಳಿಸ್ತಿದ್ಯಾ, ಅದು ನೋಡೋಕ್ಕೂ ಧೈರ್ಯ ಇಲ್ಲ ನನಗೆ, ನಂಗೆ ಆ ಶಕ್ತಿ ದೇವ್ರು ಕೊಟ್ಟಿಲ್ಲ. ಅಕ್ಕನ ಜೊತೆನೇ ಮಾತಾಡಿದ್ದೀನಿ, ದಯವಿಟ್ಟು ಈ ವಿಷಯದಲ್ಲಿ ಸ್ವಲ್ಪ ಧೈರ್ಯ ತೊಗೊಂಡಿರು. ನಿಮ್ಮ ಮಗ ತಪ್ಪು ಮಾಡಿಲ್ಲ, ಅದಕ್ಕೇ ನಿನ್ನ ಮಗ ಎಲ್ಲ ಫೇಸ್ ಮಾಡ್ತಿದ್ದಾನೆ, ಮಾಗಡಿ ಹೋಗ್ತೀನಿ, ಎಲ್ಲ ಕಡೆ ಮಾಡ್ತಾ ಇದ್ದೇನೆ, ಇನ್ನು ಯಾವ ಲೆವೆಲ್ಗೆ ಹೋಗ್ಬೇಕು ಹೋಗ್ತಾನೆ, ನಾನು ತಪ್ಪಿಲ್ಲ ಅಂತ ನಾನು ಹೋಪ್ಸ್ ಕಳ್ಕೊಳ್ಳಲ್ಲ.
ಇಷ್ಟೇ ಕೇಳ್ಕೊತೀನಿ.